ಉಪಾಧ್ಯಕ್ಷರಾಗಿರುವಂತಹ ಶ್ರೀಶೈಲಾಚಾರ್ಯರ ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ನೆರೆದಿರುವಂತಹ ಎಲ್ಲ ನಗರಸಭಾ ಸದಸ್ಯರಿಗೂ ಕಾರ್ಯಕರ್ತ ಬಂಧುಗಳಿಗೂ ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಶ ಪಡವಲೂರಿನ ಪೂರ್ವಕವಾದ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ನಗರಸಭೆಯಲ್ಲಿ ನಡೆಯುವಂತಹ ಉಡುಪಿ ನಗರಸಭೆಯನ್ನು ಪ್ರತಿಭಟನೆ ಮಾಡಿ, ಯಾಕೆಂದರೆ ಉಡುಪಿ ನಗರಸಭೆ ಒಂದು ದೇಶದಲ್ಲಿ ಒಂದು ಮಾದರಿ ನಗರಸಭೆ ಆಗಿದ್ದುಕೊಂಡು ಉಡುಪಿ ನಗರಸಭೆಯ ವ್ಯವಸ್ಥೆಗಳನ್ನು ಇತರ ನಗರಸಭೆಗಳು ಪಾಲಿಸುವಂಥ ಒಂದು ಕಾಲ ಇದೆ. ಆದರೆ ಇವತ್ತು ಆಗಿಲ್ಲ, ಆ ಕಾಲ ಬದಲಾಗಿದೆ. ನಗರಸಭಾ ಸದಸ್ಯರು ಈ ಒಂದು ನಗರಸಭೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥ ದಿನ ಮುಂದಾಗಿದೆ. ಬಹುಶಃ ಈ ಒಂದು ದುರಾಡಳಿತ, ಅಕ್ರಮ, ಕಳಪೆ ಕಾಮಗಾರಿಗಳು ಇವತ್ತು ಇಡೀ ಉಡುಪಿಯ ಜನರು ರಸ್ತೆಯಲ್ಲಿ ನಿಂತು ಮಾತಾಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಬಹುಶಃ ಇವತ್ತು ಆಡಳಿತ ಅಧಿಕಾರಿಗಳು ಕಳೆದ 7 ತಿಂಗಳಿಂದ ಇಲ್ಲಿ ಆಡಳಿತ ನಡೆದ ಸಂದರ್ಭದಲ್ಲಿ ಏನೆಲ್ಲ ಅಕ್ರಮಗಳಾಗಿದೆ, ಏನೆಲ್ಲ ಅವ್ಯವಹಾರಗಳಾಗಿದೆ, ಏನೆಲ್ಲ ಕಳಪೆ ಕಾಮಗಾರಿಯಾಗಿದ್ದಕ್ಕೆ ಸಾಕ್ಷಿ ಮೊನ್ನೆ ನಡೆದ ಉಪಚುನಾವಣೆಯಲ್ಲಿ ಪರಂಪರೆ ಮತದಾರರು ಕಾಂಗ್ರೆಸ್ ಅನ್ನು ಧಿಕ್ಕರಿಸುವ ಮೂಲಕ ಬಿಜೆಪಿ ಪರವಾಗಿ ಮತವನ್ನಾಗಿ ಬಿಜೆಪಿ ಜಯಶಾಟ ಮಾಡಿದರೆ ಈ ಕಳಪೆ ಕಾಮಗಾರಿಗೆ ಪರಂಪಲ್ಲಿ ವಾಡಿನ ಜನರು ಕೊಟ್ಟ ಉತ್ತರ. ಏಕೆಂದರೆ ಪರಂಪಳ್ಳಿಯಲ್ಲಿ 35ರಲ್ಲಿ 4 ಸ್ಥಾನವನ್ನು ಮಾತ್ರ ಕಾಂಗ್ರೆಸ್ ಗಳಿಸಿತು. ಆ 4 ಸ್ಥಾನದಲ್ಲಿ ಒಂದು ಉಪಚುನಾವಣೆ ಬಂದ ಸಂದರ್ಭದಲ್ಲಿ ಪೆರಂಪಲ್ಲಿ ಅಂತ ಭಾಗದ ಜನರು ಕೂಡ ಕಾಂಗ್ರೆಸ್ ಅನ್ನು ಧಿಕ್ಕರಿಸಿ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಅದೇ ರೀತಿ ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಎಂಬುದನ್ನು ಇವತ್ತು ಉಡುಪಿಯ ಜನರು ಒಮ್ಮೆ ಆಲೋಚನೆ ಮಾಡಬೇಕಾಗಿದೆ. ಬಹುಶಃ ರಾಯಪ್ಪ ಎಂಬುವರು ಇಲ್ಲೊಬ್ಬರು ಕಮಿಷನರ್ ಆಗಿದ್ದಾರೆ. ಬಹುಶಃ 25 ವರ್ಷದಿಂದ ಉಡುಪಿಯಲ್ಲಿ ನಾನಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಒಬ್ಬ ಕರ್ತವ್ಯ ನಿರ್ವಹಿಸಬೇಕಿದ್ದ ಒಬ್ಬ ಪೌರಾಯುಕ್ತರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ನ ಏಜೆಂಟ್ ಆಗಿದ್ದುಕೊಂಡು ಕಾಂಗ್ರೆಸ್ನ ಏಜೆಂಟರ ಪರವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಬಹುಶಃ ನಮಗೆಲ್ಲಿಗೂ ಬಹಳ ಹೆಮ್ಮೆ ಇತ್ತು. ಉಡುಪಿಯ ಜಿಲ್ಲಾಧಿಕಾರಿಗಳು ಒಬ್ಬರು ತುಳು ಮಾತಾಡುವವರು, ಅರವಳಿ ಭಾಗದವರು, ಉಡುಪಿಯ ಬಗ್ಗೆ ಅನುಭವ ಇದ್ದವರು ಅಂತ. ಆದರೆ ಇವತ್ತು ಜಿಲ್ಲಾಧಿಕಾರಿ ಬಂದ ಸಂದರ್ಭದಲ್ಲಿ ನಮ್ಮ ಬಹಳ ನಿರೀಕ್ಷೆ ಇತ್ತು, ಉಡುಪಿ ನಗರಸಭೆಯ ವ್ಯಾಪ್ತಿಯಲ್ಲಿ ಉಡುಪಿ ನಗರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗ್ಬೋದಂತ. ಆದರೆ ಬಹಳ ಬೇಸರದ ಸಂಗತಿ ಏನಂದರೆ ಇವತ್ತು ಜಿಲ್ಲಾಧಿಕಾರಿ ಉಡುಪಿಯ ನಗರಸಭೆಯ ಆಡಳಿತಾಧಿಕಾರಿ ಅವರು ಈ ಒತ್ತಡಕ್ಕೆ ಮನಿದು ಇವತ್ತು ಕಾಂಗ್ರೆಸ್ನ ಏಜೆಂಟ್ಗಳು ಏನು ಹೇಳ್ತಾರೆ ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಉಡುಪಿ ಜನರಿಗೆ ಅನ್ಯಾಯ ದ್ರೋಹ ಎಸಗುವಂಥ ಕೆಲಸ ಇವತ್ತು ಆಡಳಿತಾಧಿಕಾರಿಗಳು ಸ್ಥಾನದಲ್ಲಿ ಶಾಸಕರಾಗಿದ್ದುಕೊಂಡು ಆ ಜಿಲ್ಲಾಧಿಕಾರಿಯ ಕುರ್ಚಿಗೆ, ಆ ಪದವಿಗೆ ಬಹಳಷ್ಟು ನಾವು ಗೌರವ ಕೊಡ್ತೇವೆ. ಈ ಒಂದು ಪ್ರತಿಭಟನೆ ಮೂಲಕ ನಾನು ಅವರಿಗೆ ವಿನಂತಿ ಮಾಡ್ತೇನೆ. ಈಗಾಗಲೇ ಕಾಂಗ್ರೆಸ್ನ ಒತ್ತಡಕ್ಕೆ ತಾವು ಮನಿದು ಈಗಾಗಲೇ ಬಹಳಷ್ಟು ವ್ಯತ್ಯಾಸಗಳು ನಮ್ಮ ನಗರದಲ್ಲಿ ಆಗಿದೆ. ಇನ್ನು ಮುಂದಕ್ಕಾದರೂ ಅದನ್ನು ತಡೆಯುವಂಥ ಕೆಲಸ ಮಾಡಿ ಉಡುಪಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿ ಎಂಬ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲದಿದ್ದಲ್ಲಿ ಇವತ್ತಿನ ಈ ಪ್ರತಿಭಟನೆ ಒಂದು ಸಾಂಕೇತಿಕವಾಗಿ ನಮ್ಮ ಪ್ರಾರಂಭ ಹಂತದ ಒಂದು ಹೋರಾಟ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಉಡುಪಿಯ ನಾಗರಿಕರಿಗೆ ಆಗ್ತಾ ಉಂಟು. ಆ ಸಂದರ್ಭದಲ್ಲಿ ನಗರಸಭೆಯಿಂದ ಪ್ರಾರಂಭಗೊಂಡ ಈ ಹೋರಾಟ ಬಹುಶಃ ಮುಂದಿನಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಇದೇ ರೀತಿಯ ಭ್ರಷ್ಟಾಚಾರ ಅವ್ಯವಹಾರಗಳ ವಿರುದ್ಧ ನಾವು ಹೋರಾಟ ಮಾಡುವ ಮೂಲಕ ಉಡುಪಿ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಒಬ್ಬ ಜನಪ್ರತಿನಿಧಿಯಾಗಿದ್ದುಕೊಂಡು ನನ್ನ ಅದೇ ಕರ್ತವ್ಯ. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಆಡಳಿತಾಧಿಕಾರಿಗಳಿಗೆ ಉಡುಪಿಯ ಬಿಜೆಪಿ ನಗರದ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಈಗಾಗಲೇ ಆದ ವಿಚಾರಗಳನ್ನು ಮುಂದಕ್ಕೆ ಮುಂದುವರಿಸದೆ ಜನಸಾಮಾನ್ಯರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಾವು ಆಡಳಿತವನ್ನು ನಡೆಸಬೇಕು. ಯಾಕೆಂದರೆ ಈ ಹಿಂದೆ ಆಡಳಿತಾಧಿಕಾರಿಗಳು ಬಹಳಷ್ಟು ನಿಲ್ಲಿದ್ದರು. ಕನಿಷ್ಠ 1 ವಾರಕ್ಕೆ 1 ದಿನ ಬಂದು ನಗರಸಭೆಯಲ್ಲಿ ಕಡತಗಳನ್ನು ವಿಲೇವಾರಿ ಮಾಡ್ತಿದ್ರು. 15 ದಿನಕ್ಕೊಮ್ಮೆ ಸಾರ್ವಜನಿಕರ ಹಾಲನ್ನು ಸ್ವೀಕಾರ ಮಾಡಲಿಕ್ಕೆ ನಗರಸಭೆಗೆ ಬರ್ತಿದ್ರು. ಕನಿಷ್ಠ ತಿಂಗಳಿಗೊಮ್ಮೆ ಸಭೆ ಮಾಡುವ ಮೂಲಕ, ನಗರಸಭೆ ಸದಸ್ಯರ ಸಭೆ ಮಾಡುವ ಮೂಲಕ ಉಡುಪಿ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ರು. ಆದರೆ ಕಳೆದ 7 ತಿಂಗಳಿಂದ ನಮ್ಮ ಒತ್ತಡಕ್ಕೆ ಮನೆದು ಒಂದು ಸರ್ತಿ ಸಭೆ ಮಾಡಿದ್ದಾರೆ. ಆ ಸಭೆಯ ನಂತರ ಯಾವುದೆಲ್ಲ ನಿರ್ಣಯಗಳಾಗಿದೆ, ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತ ಹೇಳಲಿಕ್ಕೆ ನಾನು ತುಂಬ ಬೇಸರ ಮಾಡ್ತೇನೆ. ಆ ಸಂದರ್ಭದಲ್ಲಿ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಂದರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಹುಶಃ ಈಗಾಗಲೇ ಬಹಳಷ್ಟು ಟೀಕೆಗಳು ಬಂದಿತ್ತು. ಅವರು ಸ್ವಾತಂತ್ರ್ಯೋತ್ಸವಕ್ಕೆ, ರಾಜ್ಯೋತ್ಸವಕ್ಕೆ, ಇನ್ನು ಗಣರಾಜ್ಯೋತ್ಸವಕ್ಕೆ ಮಾತ್ರ ಸೀಮಿತ ಅಂತ. ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬುದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಏಕೆಂದರೆ 7 ತಿಂಗಳ ಅವಧಿಯಲ್ಲಿ ಒಂದು ದಿನ ಕೂಡ ನಗರಸಭೆಗೆ ಭೇಟಿ ನೀಡದೆ ನಗರಸಭೆಯ ಸದಸ್ಯರನ್ನು ಕರೆದು ಉಡುಪಿ ನಗರದ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿ ಚರ್ಚೆಗಳನ್ನು ಮಾಡಿಲ್ಲ. ಅದರಲ್ಲೂ ಬೇರೆ ವಿಶೇಷ ಏನಂದರೆ
ಇವತ್ತು ಉಡುಪಿಯ ಪರ್ಯಾಯ ವಿಶ್ವ ಪರ್ಯಾಯ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗುವ ಒಂದು ವಿಶೇಷವಾಗುವ ಒಂದು ಕಾರ್ಯಕ್ರಮ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಪರಿಶೀಲನೆಗಳನ್ನು ಮಾಡಿ ಅದರ ಯಶಸ್ವಿಗೆ ಅವರು ಸಹಕಾರ ಮಾಡಬೇಕಿತ್ತು. ಇವತ್ತು ನಗರಸಭೆಯಲ್ಲಿ ಇರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಯಾವುದೇ ಇಲಾಖೆಯ ಸಭೆಗಳನ್ನು ಕರೆಯದೆ ಅದನ್ನು ಲೆಕ್ಕಕ್ಕಿಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಅವರ ಒಂದು ಇದಾಗಿ ಕಾಣ್ತಾ ಇದೆ. ಆ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಎಂಬುದನ್ನು ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯ ಜನತೆಗೆ ದ್ರೋಹ ಬಗೆದು, ಅದೇ ರೀತಿ ವಿಶೇಷವಾಗಿ ಹಿಂದೆ ಪರ್ಯಾಯಕ್ಕೆ ಬಹಳಷ್ಟು ಅನುದಾನಗಳು ಸರ್ಕಾರದಿಂದ ಬರ್ತಿತ್ತು. ಅನುದಾನ ಬರುವುದು ಬಿಡಿ, ಆದರೆ ಸಭೆ ಮಾಡಿ ಕಾರ್ಯಕ್ರಮದ ಯಶಸ್ವಿಯಾದ ಸಹಕಾರ ಮಾಡಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ಸಂದರ್ಭ ಬಂದಿದೆ. ಯಾಕೆಂದ್ರೆ ಇವತ್ತಿನ ಈ ಪ್ರತಿಭಟನೆ ಕೇವಲ ಉಡುಪಿಯ ಒಂದು ಪ್ರಾರಂಭ ಅಂತದ ಒಂದು ಹೋರಾಟ. ಯಾಕೆಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯ ಅಕ್ರಮಗಳು ಅವ್ಯವಹಾರಗಳಾಗ್ತಿದೆ. ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ವಿನಂತಿಯೂ ಕೂಡ ಎಚ್ಚರಿಕೆಯನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇನ್ನು ಮುಂದಿನ ನಾಳೆಯಿಂದ ಕನಿಷ್ಠ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ತಾವು ಸೂಚನೆಗಳನ್ನು ಕೊಡಬೇಕು. ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥದ್ದಾಗಬೇಕು. ಜನಸಾಮಾನ್ಯರು ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ನ್ಯಾಯಯುತವಾದ ಸೇವೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಈ ಎಲ್ಲ ಇಲಾಖೆಗಳಿಂದ ಆಗಬೇಕಂತ ಆಗ್ರಹವನ್ನು ಕೂಡ ನಾವು ಮಾಡ್ತೇವೆ. ಬಹುಶಃ ಉಡುಪಿ ನಗರಸಭೆ ಬಗ್ಗೆ ನಮಗೆಲ್ಲರಿಗೆ ಗೊತ್ತ ವಿಚಾರ. ನಾನು ಈಗಾಗಲೇ ಹೇಳಿದೆ, ರಾಯಪ್ಪ ಎಂಬುವರು ಒಬ್ಬರು ಕಮಿಷನರ್ ಇದ್ದಾರೆ ಅಂತ. ಬಹುಶಃ ಇವತ್ತು ಮೆರಿಟ್ ಸೀಟಲ್ಲಿ ಅವರು ಇಲ್ಲಿ ಕಮಿಷನರ್ ಆಗಿ ಬಂದಿದ್ದಾರಾ ಅಥವಾ ಡೊನೇಷನ್ ಸೀಟಲ್ಲಿ ಬಂದಿದ್ದಾರೆ ಎಂಬುದು ಒಂದು ಸಂಶಯದ ಮಾತು ನಮ್ಮ ಮುಂದೆ ಇದೆ. ಯಾಕೆಂದರೆ ಡೊನೇಷನ್ ಸೀಟಲ್ಲಿ ಬಂದವರು ಅವ್ರಿಗೆ ಯಾವುದೇ ರೀತಿಯ ಜನಪರ ಕಾಳಜಿ ಇರುವುದಿಲ್ಲ. ಮೆರಿಟ್ ಸೀಟಲ್ಲಿ ಬಂದವರು ಅವ್ರಿಗೆ ಜನರ ಬಗ್ಗೆ ಇರ್ಬೋದು, ಅವರ ಒಂದು ಕುರ್ಚಿಗೆ ನ್ಯಾಯ ಕೊಡುವಂಥ ಒಂದು ಕೆಲಸ ಕಾರ್ಯ ಮಾಡ್ತಾರೆ. ಇವತ್ತು ಕಮಿಷನರ್ ಅಂತ ಕೇಳಿದರೆ ನಾನೇನಿಲ್ಲ, ಜಿಲ್ಲಾಧಿಕಾರಿಗಳು ಹೇಗೆ ಹೇಳ್ತಾರೆ ಹಾಗೆ ಅಂತ. ಆದರೆ ಅರ್ಧ ಅರ್ಥ ಏನಂದರೆ ಅವ್ರು ಮಾತಾಡೋದೆಲ್ಲ ಸುಳ್ಳು, ಮಾಡೋದೆಲ್ಲ ತಪ್ಪು, ಅಕ್ರಮಗಳು. ಈಗಾಗಲೇ ನಾವು ನೋಡಿರ್ಬೋದು ಭಾಳಷ್ಟು ಅಕ್ರಮ ಕಟ್ಟಡಗಳು ನಮ್ಮ ನಗರದಲ್ಲಿ ಎದ್ದು ಕಾಣ್ತಿದೆ. ನಾನೀಗ ಅವರಿಗೆ ಭಾಳಷ್ಟು ಸಂದರ್ಭದಲ್ಲಿ ಅವರಿಗೆ ಮಾತಾಡಿದೆ. ನೋಡಿ, ಇಂದ್ರಳಿಯ ಒಂದು ಮಸೀದಿಯ ಅನಾವರಣ ಗೋಡೆ ಇವತ್ತು ಅನುಮತಿ ಇಲ್ಲದೆ ನಿರ್ಮಾಣ ಆಗ್ತುಂಟು. ಅಲ್ಲಿ ಒಬ್ಬ ಬಡ ಒಬ್ಬರು ಮಹಿಳೆ ತರಕಾರಿ ಮಾಡಿ ದಿನ ಸಾಗಿಸಿದ್ರು. ಆ ಮಹಿಳೆಗೆ ಕೂಡ ಭಾಳಷ್ಟು ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ರು ಅದನ್ನು ತಡಿತೇನೆ ಅಂತ. ಅದೇ ರೀತಿ ರಿಕ್ಷಾದವರು ಒಂದು ರಿಕ್ಷಾ ಸ್ಟ್ಯಾಂಡಿಗೆ ಅನುಮತಿ ಹೋದಾಗ ಅದು ಹೈವೇಯ NOC ಬೇಕು, ಹೈವೇ ಕ್ಲಿಯರೆನ್ಸ್ ಬೇಕು. ಆದರೆ ಅವರು ಅದರ ಬಗ್ಗೆ ಮಾತಾಡುವಾಗ ಇವರು ಕುರುಡರಾಗೆ ಕಣ್ಮುಚ್ಚಿ ಕೂತ್ಕೊಳ್ತಾರೆ. ಅದರಂದ್ರೆ ಸಿದ್ದರಾಮಯ್ಯ ಹಾಗೆ ಅವರಿಗೂ ಕೂಡ ಆ ಸಮುದಾಯದ ಬಗ್ಗೆ ಬಹಳಷ್ಟು ಪ್ರೀತಿ ಉಂಟು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅಲ್ಲೊಬ್ಬ ಅಧಿಕಾರಿಯಾಗಿದ್ದುಕೊಂಡು ಆ ರೀತಿಯ ವರ್ತನೆಗಳನ್ನು ಮುಂದುವರಿಸಿದಲ್ಲಿ ಖಂಡಿತವಾಗಿಯೂ ರಾಯಪ್ಪ ಇರ್ಬೋದು, ಯಾವುದೇ ಇಲಾಖೆ ಅಧಿಕಾರಿಗಳಿರ್ಬೋದು, ಉಡುಪಿ ಅಂತ ಊರಿನಲ್ಲಿ ಅವರ ಸೇವೆಯನ್ನು ಮುಂದುವರಿಸಲಿಕ್ಕೆ ನಾವು ಖಂಡಿತವಾಗಿ ಬಿಡುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಉಡುಪಿಯ ಮಸೀದಿ ರಸ್ತೆಯಲ್ಲಿ ಒಂದು ಝಾರಾ ಎಂಬ ಒಂದು ಅಕ್ರಮ ಕಟ್ಟಡದ ಮೂಲಕ ಒಂದು ಹೋಟೆಲ್ ನಿರ್ಮಾಣ ಆಗಿತ್ತು. ಎಲ್ಲ ಇಲಾಖೆ ಅಧಿಕಾರಿಗಳು ಪೊಲೀಸರ ಸಮಕ್ಷಮದಲ್ಲಿ ಆ ಅಕ್ರಮ ಕಟ್ಟಡ ತೆರವು ಮಾಡುವಂಥ ಕೆಲಸ ಆಗಿತ್ತು. ಆದರೆ ಈಗ ನೋಡ್ಲಿಕ್ಕೆ ಹೋದ್ರೆ ಮತ್ತೆ ಪುನಃ ಆ ಕಟ್ಟಡ ನಿರ್ಮಾಣ ಆಗಿದೆ. ಆ ಕಟ್ಟಡ ನಿರ್ಮಾಣ ಆಗಬೇಕಿದ್ರೆ ಯಾರು ಅದಕ್ಕೆ ಸಾಥ್ ಕೊಟ್ಟವರು, ಯಾವ ಅಧಿಕಾರಿಗಳು ಅದಕ್ಕೆ ಅನುಮತಿಯನ್ನು ಕೊಟ್ಟರು ಎಂಬುದು ಇಲ್ಲಿ ಸ್ಪಷ್ಟತೆಯಾಗಿ ರಾಯಪ್ಪನವರು ಆಡಳಿತ ಅಧಿಕಾರಿ ನಮಗೆ ಉತ್ತರ ಕೊಡಬೇಕು. ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರಾದ ಕೊಡಂಚರು ಇವತ್ತು ನಗರಸಭೆ ಮೇಲೆ ಬೇಸೆತ್ತುಕೊಂಡು ಇವತ್ತು ಹೈಕೋರ್ಟ್ ಮೆಟ್ಟಿಲೇ ಇರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾವುದೇ ಅನುಮತಿ ಇಲ್ಲದೆ ಒಂದು ಮಂದಿರವನ್ನು, ಪ್ರಾರ್ಥನಾ ಮಂದಿರವನ್ನು ನಿರ್ಮಾಣ ಮಾಡಿ ಇವತ್ತು ಯಾವ ಕಾನೂನನ್ನು ಉಲ್ಲಂಘನೆ, ಬೈಲಾಸ್ ಇಲ್ಲ, ಅದೆಲ್ಲ ಉಲ್ಲಂಘನೆಗಳನ್ನು ಮಾಡಿ ಇವತ್ತು ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡಿದರೆ ಅಕ್ರಮವಾಗಿ ಅದನ್ನು ನಿರ್ಮಾಣ ಮಾಡೋದು ಮಾತ್ರ ಅಲ್ಲ, ಇವತ್ತು ಜಿಲ್ಲಾಧಿಕಾರಿಗಳು ಅದಕ್ಕೆ ಇಲಾಖೆಗೆ 1,74,00,000 ರೂಪಾಯಿ ಅನುದಾನಕ್ಕೆ ಕೂಡ ಪ್ರಸ್ತಾವನೆ ಕಳಿಸುವುದಾದರೆ ನಮ್ಮ ನಗರಸಭೆ ಪರಿಸ್ಥಿತಿ ಯಾವ ರೀತಿ ಉಂಟು ಎಂಬುದನ್ನು ನಾವು ಒಮ್ಮೆ ಅರ್ಥ ಮಾಡಬೇಕು. ಯಾಕಂದರೆ ಅದಕ್ಕೆ ಲೈಸೆನ್ಸೇ ಸಿಗಲಿಲ್ಲ. ಅದಕ್ಕೆ ವಸತಿ ಸಮುಚ್ಚಯದ ಆ ಜಾಗದಲ್ಲಿ ಕಮರ್ಷಿಯಲ್ ಕಟ್ಟಡ ನಿರ್ಮಾಣ ಆಗಿದೆ. 1,71,00,000 ರೂಪಾಯಿ ಅವರು ಸರ್ಕಾರದ ಇದಕ್ಕೆ ಶಿಫಾರಸು ಮಾಡಿದ್ದಾರೆ. ಅಂದರೆ ಇವತ್ತು ಉಡುಪಿ ನಗರಸಭೆಯಲ್ಲಿ ಅಧಿಕಾರಿಗಳ ಆಡಳಿತದಲ್ಲಿ ಏನು ಕೂಡ ಮಾಡಬಹುದು ಎಂಬುದನ್ನು ಇವತ್ತು ರಾಯಪ್ಪನವರು ಆಡಳಿತಾಧಿಕಾರಿಗಳು ಮಾಡಿ ತೋರಿಸಿದ್ದಾರೆ. ಆ ಸಂದರ್ಭದಲ್ಲಿ ಈಗಾಗಲೇ ಕಮಿಷನರ್ ಅವರಿಗೆ ಗಮನಕ್ಕೆ ತಂದಿದ್ದೇನೆ, ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ನೀವು ಇದೇ ರೀತಿ ಕಣ್ಮುಚ್ಚಿ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಉಡುಪಿಯ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರೆ ಉಡುಪಿಯ ಜನರು ಸುಮ್ಮನೆ ಇರುವುದಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಕಮಿಷನರ್ದು ಅವರದ್ದು ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂದವರದ್ದೆಲ್ಲರ ಹತ್ರ ಒಳ್ಳೆಯ ರೀತಿಯಲ್ಲಿ ಮಾತಾಡೋದು, ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಉತ್ತರಗಳನ್ನು ಕೊಡೋದು, ಆದರೆ ಕೆಲಸ ಕಾರ್ಯ ಯಾವುದು ಮಾಡೋದು. ಅವರ ವಿಶೇಷತೆ ಏನಂದರೆ ಉಡುಪಿಯ ನಗರಸಭೆಯ ಒಳಗೆ ನಾಕ್ ಟೀಮ್ ಮಾಡೋದು.
ಅಂದರೆ ಯಾರು ಒಗ್ಗಟ್ಟಾಗಿದ್ದರೆ ಅವ್ರಿಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುದಿಲ್ಲ. ನಗರಸಭೆಯ ಸದಸ್ಯರನ್ನು ಹೊಡೆದಾಡುವಂಥದ್ದು, ಅದನ್ನು ಡಿವೈಡ್ ಮಾಡುವಂಥ ಕೆಲಸ ಕಾರ್ಯಗಳು ಒಂದು ಡಿಜಿಟಲ್ ಟೈಪಲ್ಲಿ. ಈಗ ಹೇಳ್ತಾರೆ ನಾವು ಡಿಜಿಟಲ್ ಇಂಡಿಯಾ ಅಂದರೆ ಕ್ಯಾಶ್ಲೆಸ್ ಬ್ಯಾಂಕಿಂಗ್ ಅಂತ. ನಮ್ಮ ಕಮಿಷನರ್ ಕೂಡ ಡಿಜಿಟಲ್ ಕ್ಯಾಶ್ಲೆಸ್ ಭ್ರಷ್ಟಾಚಾರ. ಯಾಕೆಂದರೆ ಅವರ ಭ್ರಷ್ಟಾಚಾರದ ರೀತಿಯೇ ಬೇರೆಗಳು. ಯಾಕೆಂದರೆ ಉದಾಹರಣೆಗೆ ಪ್ರತಿ ಆದಿತ್ಯವಾರ ಉಡುಪಿಯ ಡಯಾನ್ ಹೋಟೆಲ್ ಮುಂಭಾಗದಲ್ಲಿ ಒಂದು ಹಾಲ್ ಉಂಟು. ಆ ಹಾಲಿಗೆ ಹೋದರೆ ಗೊತ್ತಾಗ್ತದೆ ನಮ್ಮ ರಾಯಪ್ಪನವರ ಕಾರ್ಬಾರ್ ಏನಂತ. 1,000 ಚದರ ಅಡಿಯ ಆ ಹಾಲ್ನಲ್ಲಿ ಇವತ್ತು 5,000 ಚದರ ಅಡಿಯ ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ಬರುವಂಥವ್ರು ಎಲ್ಲರೂ ಎಲ್ಲಿ ಭಾಗದವರು ಕೇಳಿದರೆ ಬೇರೆ ಬೇರೆ ಭಾಗದವ್ರನ್ನಲ್ಲಿ ಕರ್ಕೊಂಡು ಬಂದು ಅಲ್ಲಿ ಮತಾಂತರ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ. ಆ ಮತಾಂತರ ಮಾಡುವಕ್ಕೆ ಉನ್ನಾರ ಯಾರು ಕೇಳಿದರೆ ನಮ್ಮ ರಾಯಪ್ಪನವ್ರದ್ದು ಅಂತ ಹೇಳಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ರಾಯಪ್ಪನವರು ಅಧಿಕಾರಿಗಳಾಗಿದ್ದುಕೊಂಡು ಈ ರೀತಿಯ ಉಡುಪಿಯ ಜನರ ಒಗ್ಗಟ್ಟನ್ನು, ಉಡುಪಿ ಜನರ ಒಂದು ಇದನ್ನು ವಿಶ್ವಾಸವನ್ನು ಕಲಿಸುವಂತ ಗೌರವವನ್ನು ಕೆಲಸ ಮಾಡಿದರೆ ಖಂಡಿತವಾಗಿ ಉಡುಪಿ ಜನರು ಸುಮ್ಮನೆ ಇರುವುದಿಲ್ಲ. ರಾಯಪ್ಪನವರು ತಕ್ಷಣ ಈಗಾಗಲೇ ಅಕ್ರಮವಾಗಿ ನಿರ್ಮಾಣಗೊಂಡ ಧಾರಾ ಕಟ್ಟಡ ಇರ್ಬೋದು, ಆ ಚರ್ಚ್ ಪ್ರಾರ್ಥನಾ ಮಂದಿರ ಇರ್ಬೋದು, ಬೇರೆ ಬೇರೆ ಕಟ್ಟಡಗಳನ್ನು ತಕ್ಷಣ ತೆರವು ಮಾಡುವಂತ ಕೆಲಸ ತಾವು ಮಾಡದಿದ್ರೆ ಉಡುಪಿಯ ಜನರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಅವಘಡಗಳು ಏನಾದರೂ ಇನ್ಸಿಡೆಂಟ್ ಆದಾಗ ನೇರವಾಗಿ ಆಡಳಿತ ಅಧಿಕಾರಿ, ಅದೇ ರೀತಿ ನಮ್ಮ ಪೌರಾಯುಕ್ತರು ಅದಕ್ಕೆ ನೇರ ಜವಾಬ್ದಾರಿ ಆಗ್ತಾರೆ ಅಂತ ಹೇಳಲಿಕ್ಕೆ ಈ ಪ್ರತಿಭಟನೆ ಕಳಪೆ ಕಾಮಗಾರಿಗಳ ಬಗ್ಗೆ ನಮ್ಗೆ ಎಲ್ಲಿಯೂ ಗೊತ್ತುಂಟು. ಪರ್ಯಾಯ ಸಂದರ್ಭದಲ್ಲಿ ನಾವು ಕಾಮಗಾರಿಗಳನ್ನು ಮಾಡಿದ್ವಿ. ಸರ್ಕಾರ ಅನುದಾನ ಕೊಡೋದಿದ್ರು ಕೂಡ ಕಾಮಗಾರಿ ಮಾಡಿದಾಗ ಬೆಳಗಿನ ಜಾವ ನಾನು ವೆಂಕಟರಾಮನ್ ಟೆಂಪಲ್ ಹತ್ರ ಹೋಗುವಾಗ 6 ಗಂಟೆಗೆ 3 ಜನ ನನ್ನ ಕಣ್ಣೆದುರು ಬಿದ್ದು. ನಾನು ತಕ್ಷಣ ಇವರಿಗೆ ಕಾಲ್ ಮಾಡಿದ್ದೆ. ಆಗ ನಾವು ಪ್ರತಿಭಟನೆಗೆ ತಯಾರಾಗಿದ್ದ ಬಗ್ಗೆ ಪತ್ರಿಕೆ ಹೇಳಿಕೆಗಳನ್ನು ಕೊಟ್ಟಿದ್ದು. ಇಷ್ಟಾರ್ದಂಗೆ 7 ತಿಂಗಳಲ್ಲಿ ಕಳಪೆ ಕಾಮಗಾರಿ ಬಾಳಾಗೆ ನಾವು ಮಾಹಿತಿ ಕೊಟ್ಟರು, ಆ ಬಗ್ಗೆ ಪತ್ರ ಕೊಟ್ಟರು ಕೂಡ ಯಾವುದೇ ರೀತಿ ಇನ್ಸ್ಪೆಕ್ಷನ್ ಮಾಡಲಿಲ್ಲ, ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಳಿಲ್ಲ. ಆದರೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಕೇವಲ ಕಾಟಾಚಾರಕ್ಕೆ ಮಾತ್ರ ಅವ್ರು ಮಾಡ್ತಿದ್ದಾರೆ. ಇವತ್ತು ನೋಡ್ಬೋದು, ನನ್ನ ಮನೆಗೆ ಹೋಗುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಸ್ತೆ ಇರ್ಬೋದು, ವೆಂಕಟರಾಮನ್ ದೇವಸ್ಥಾನದ ಕಿರುನಲ್ಲಿರುವ ಪ್ಯಾಚ್ ವರ್ಕ್ ಕಾಮಗಾರಿ ಇರ್ಬೋದು, ಬಹುತೇಕ ಕಾಮಗಾರಿಗಳು ಇವತ್ತು ಸಂಪೂರ್ಣ ಕಳಪೆ ಆಗಿದೆ ಎಂಬುದು ನಾವಂತಲ್ಲ, ಒಬ್ಬ ಚಿಕ್ಕ ಮಗು ಕೂಡ ಅದನ್ನು ಸರ್ಟಿಫೈ ಮಾಡ್ತಿದ್ದು ಕಳಪೆ ಕಾಮಗಾರಿ ಅಂತ. ಇದೆಲ್ಲ ಕಳಪೆಗಳನ್ನು ಮುಚ್ಚಿಸಲಿಕ್ಕೆ ಇವರು ಒಳ್ಳೆಯ ಉಂಡಾರಗಳನ್ನು ಮಾಡಿದ್ದಾರೆ. ಈ ಹಿಂದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ಗೆ NITK ಮತ್ತು ನಿಟ್ಟೆ ಎಂಬ 2 ಸಂಸ್ಥೆಗಳಿತ್ತು. NITK, ನಿಟ್ಟೆ ಅವರು ಯಾವುದೇ ಕಳಪೆ ಕಾಮಗಾರಿಗೆ ಸರ್ಟಿಫೈ ಮಾಡೋದಿಲ್ಲ, ಅದಕ್ಕೆ ಇವ್ಯಾಲ್ಯೂಯೇಷನ್ ಮಾಡಿ ರಿಪೋರ್ಟ್ಗಳನ್ನು ಕೊಡ್ತಾರೆ. ಈಗ ಇದನ್ನೆಲ್ಲ ಮುಚ್ಚಾಕಲಿಕ್ಕೆ ಒಂದು ಹೊಸ ಏಜೆನ್ಸಿಯನ್ನು ಇವರು ಪ್ರಾರಂಭ ಮಾಡಲಿಕ್ಕೆ ಒಂದು ಹುನ್ನಾರವನ್ನು ಮಾಡಿ ಈಗಾಗಲೇ ನಿರ್ಣಯಗಳನ್ನು ಮಾಡಿದ್ದಾರೆ. ಒಂದು ಆಡಳಿತ ಅಧಿಕಾರಿಗಳು ಯಾವುದೆಲ್ಲ ನಿರ್ಣಯಗಳನ್ನು ಮಾಡಬೇಕೆಂಬುದು ಒಮ್ಮೆ ಬೈಲಾಸ್ ಪ್ರಕಾರ, ಆಕ್ಟ್ ಪ್ರಕಾರ ತಿಳಿದುಕೊಳ್ಬೇಕಾಗ್ತದೆ. ಫೈನಾನ್ಷಿಯಲಿ ಮ್ಯಾಟರ್ ಬಂದಾಗ ಕೌನ್ಸಿಲ್ ಮೀಟಿಂಗ್ ಕರಿಬೇಕಾದದ್ದು ಅನಿವಾರ್ಯತೆ. ಇವತ್ತು ನೀರಿನ ದರ ಏರಿಕೆ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಜನರ ವಿಶ್ವಾಸ ತಗೊಳ್ಳಿಲ್ಲ, ನಗರಸಭಾ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ನೇರವಾಗಿ ಅವರೇ 3 ಪಟ್ಟು ಏರಿಸಿದ್ದಾರೆ. ಒಂದು ನಗರಸಭೆ ಇವತ್ತು ಲಾಭದಾಯಕವಾಗಿ ಲಾಭಗಳಿಗಿರುವ ಸಂಸ್ಥೆ ಅಲ್ಲ. ನಗರಸಭೆ ಜನಪರ ಕಾಳಜಿಯಿಂದ ಜನರ ಸೇವೆ ಮಾಡಲಿಕ್ಕಿರುವ ಸಂಸ್ಥೆ. ಕುಡಿಯುವ ನೀರಿರ್ಬೋದು, ದಾರಿದೀಪ ಇರ್ಬೋದು, ಮೂಲಭೂತ ಸೌಕರ್ಯ ಒದಗಿಸಬೇಕಾದದ್ದು ಬಿಟ್ಟರೆ ಯಾವುದೇ ನೀರನ್ನು ಮಾರಿ ದುಡ್ಡು ಮಾಡಲಿಕ್ಕಿರುವಂಥ ಸಂಸ್ಥೆ ಅಲ್ಲ. ಆದರೆ ಇವರು ಇವತ್ತು ಬಡವರ ಜೀವನದಲ್ಲಿ ಚೆಲ್ಲಾಟ ಆಡುವಂಥ, ಗಾಯದ ಮೇಲೆ ಬರೆ ಇರುವಂಥ ಕೆಲಸ ಇವತ್ತು ನಗರಸಭೆ ಮೂಲಕ ಮಾಡ್ತಾರೆ. 3 ಪಟ್ಟು ರೇಟನ್ನು ಹೆಚ್ಚು ಮಾಡಿದ್ದಾರೆ. ಮತ್ತೊಂದು ಬೇಜಾರದ ವಿಚಾರ ಅಂದರೆ ನಮ್ಮ ಇಲಾಖೆಯ ಕೆಲವು ಅಧಿಕಾರಿಗಳು, ಕಮಿಷನರು ನಮ್ಮವರಿಗೆ ಫೋನ್ ಮಾಡ್ತಿದ್ದಾರೆ, ಹಿಂದೆ ಆಡಳಿತ, ನೀವೇ ಆಡಳಿತದ ವಿರುದ್ಧ ಹೋರಾಟ ಮಾಡಿದ್ರಿ ಹೇಗೆ ಅಂತ. ಖಂಡಿತ ಕಳೆದ ಮಾರ್ಚ್ 28ರಿಂದ ಇವತ್ತಿನ ತನಕ ಕಾಂಗ್ರೆಸ್ ಸರ್ಕಾರದ ನಿಯೋಜನೆಗೊಂಡ ಅಧಿಕಾರಿ ಇಲ್ಲಿ ಆಡಳಿತ ಅಧಿಕಾರಿಗಿದ್ದಾರೆ. ನಗರಸಭಾ ಸದಸ್ಯರಿಗೆ ಯಾವುದೇ ರೀತಿಯ ಸಭೆ ಮಾಡಲಿಕ್ಕೆ ಆಗ್ಬೋದು, ಯಾವುದೇ ರೀತಿಯ ನಿರ್ಣಯ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾಕಂದರೆ ಅವರು ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಯಾಕಂದರೆ ಉಡುಪಿಯಲ್ಲಿ BJP ನಗರಸಭೆ ಉಂಟು, BJP ನಗರಸಭೆ ವಿರುದ್ಧ BJP ಅವರೇ ಪ್ರತಿಭಟನೆ ಮಾಡಿದ್ದಾರೆ. ಖಂಡಿತವಾಗಿಯೂ BJP ನಗರಸಭೆ ವಿರುದ್ಧ BJP ಪ್ರತಿಭಟನೆ ಮಾಡೋದಿಲ್ಲ. ಆಡಳಿತ ಅಧಿಕಾರಿ ಅವಧಿಗಳಾದ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ. ಯಾಕೆಂದರೆ ಒಂದು ಜನರು ನಮ್ಮಲ್ಲಿ ಕೇಳ್ತಿದ್ದಾರೆ, ನಗರಸಭೆಗೆ ಯಾವುದೇ ಕೆಲಸಕ್ಕೆ ಹೋದಾಗ ಒಂದೇ ಒಂದು ಕೆಲಸ ಆಗೋದಿಲ್ಲ, 10-15 ಬಾರಿ ನಾವು ನಗರಸಭೆಗೆ ಅಳೆದಾಡುವಂಥ ಪರಿಸ್ಥಿತಿ ಉಂಟು. ಅದೇ ದಲ್ಲಾಳಿಗಳ ಮೂಲಕ ಹೋದರೆ 2 ದಿನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರಂತೆ. ಅದಕ್ಕೊಬ್ಬರು ಕೇಳಿದರು, ಇದು ತಿರುಪತಿಗೆ ದೇವರ ದರ್ಶನಕ್ಕೆ 3 ಉಚಿತ ದರ್ಶನ ಉಂಟು, 300 ರೂಪಾಯಿ ದರ್ಶನ ಉಂಟು, 5,000 ದರ್ಶನ ಉಂಟು, ಅದೇ ರೀತಿ ನಿಮ್ಮ ನಗರಸಭೆಯಲ್ಲಿ ಕೂಡ ಆ ರೀತಿಯ ಟೋಕನ್ ವ್ಯವಸ್ಥೆ ಉಂಟು ಕೇಳಿದೆ. ಯಾಕೆಂದರೆ ಒಂದು ಖಾತೆ ಬದಲಾವಣೆಗೆ 10,000 ರೂಪಾಯಿ ಏಜೆಂಟ್ ಮೂಲಕ ಕೊಟ್ಟರೆ ಬೆಳಗಿನ ಸಾಯಂಕಾಲ ತನಕ ಖಾತೆ ಬದಲಾವಣೆಯಾಗಿ ಆ ರಿಪೋರ್ಟನ್ನು ಕೊಡ್ತಾರೆ. ಅದೇ ನೇರವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬಡ ಹೋದಾಗ 45 ದಿನ ಅಲ್ಲ 2 ತಿಂಗಳು ಕೂಡ ಅಲ್ದಾಡಿದ್ರು ಕೂಡ ಅವನಿಗೆ ಖಾತೆ ಬದಲಾವಣೆಯ ರಿಪೋರ್ಟ್ಗಳನ್ನು ಕೊಡೋದಿಲ್ಲ. ಅದರ ಅರ್ಥ ಏನಂದರೆ ಇವತ್ತು ಯಾವ ಮಟ್ಟಿಗೆ ಯಾವ ಮಟ್ಟದ ಭ್ರಷ್ಟಾಚಾರಕ್ಕೆ ಇವತ್ತು ನಗರಸಭೆ ಮುಂದಾಗಿದೆ ಎಂಬುದನ್ನು ಇವತ್ತು ನಾವು ನೋಡಬೇಕಾಗಿದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಟೆಂಡರ್ ಕಾಮಗಾರಿಗಳು ಟೆಂಡರ್ ಆಗಿ
ಇವತ್ತು ವರ್ಕ್ ಎಕ್ಸಿಕ್ಯೂಷನ್ ಆಗದೆ ಬಾಕಿ ಉಂಟು. ಅದರ ಅರ್ಥ ಏನಂದರೆ ಇವತ್ತು ಟೆಂಡರ್ದಾರರು ಕೂಡ ಈ ನಗರಸಭೆಯಲ್ಲಿ ಕೆಲಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಏಕೆಂದರೆ ಇವರ ಒತ್ತಡಗಳು, ಇವರ ಡಿಮಾಂಡ್ಗಳಲ್ಲಿ ಅವರಿಗೆ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಿಲ್ಲ. ಆದರೆ ಇವರಿಗೆ ಲಾಭ ಇದ್ದರೆ ಬೆಳಿಗ್ಗೆ ಟೆಂಡರ್ ಓಪನ್ ಮಾಡ್ತಾರೆ, ಸಾಯಂಕಾಲ 4 ಗಂಟೆ ಒಳಗೆ ವರ್ಕ್ ಆರ್ಡರ್ ಕೊಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಆ ರೀತಿ ಇವತ್ತು ನಗರದ ಜನರನ್ನು ಇವರು ದಿಕ್ಕು ತಪ್ಪಿಸುವಂಥ ಕೆಲಸ, ನಗರದ ಜನರನ್ನು ಕತ್ತಲೆಯಲ್ಲಿ ಇಡುವಂಥ ಕೆಲಸ ಇವತ್ತು ನಗರಸಭೆ ಮೂಲಕ ಆಗ್ತಿದೆ. ಸಭೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ಕಾರ್ಕಳದಲ್ಲಿ ಕೆಲಸ ಮಾಡಿದ್ದಾರೆ, ಕಾಪುವಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ಎನಿಸಿರ್ಬೋದು. ನಿನ್ನೆ ದಿನ ಭಾಳ ಬೇಸರದ ಒಂದು ಸಂಗತಿ ಏನಂದರೆ, ಕುತ್ತಿಗೆ ಶ್ರೀಗಳ ಪೂರ್ವಪ್ರವೇಶ ಸಂದರ್ಭದಲ್ಲಿ ನಗರಸಭೆ ಮೂಲಕ ಪೌರ ಸನ್ಮಾನ ಮಾಡಬೇಕಾದ ಕರ್ತವ್ಯ ನಮ್ಮ ನಗರಸಭೆ ಆಡಳಿತದಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತೆ ಪೌರಾಯುಕ್ತರ ಕಾರ್ಯಕ್ರಮವನ್ನು ನಿರ್ವಹಿಸಬೇಕಾಗ್ತದೆ. ನಿನ್ನೆ ಸ್ವಾಗತ ಮಾಡುವ ಸಂದರ್ಭದಲ್ಲಿ ಪೌರಾಯುಕ್ತರು ಆ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಿದರು. ವೇದಿಕೆಯಲ್ಲಿದ್ದ ಒಬ್ಬರು ಕೇಳಿದರು, ಆ ವ್ಯಕ್ತಿ ಯಾರಂತ. ನಾನು ನಗರಸಭೆ ಪೌರಾಯುಕ್ತರು. ನೀವು ಉಡುಪಿ ನಗರಸಭೆ ಬಗ್ಗೆ ಭಾಳಷ್ಟು ಗೌರವದಿಂದ, ಭಾಳಷ್ಟು ಒಂದು ವಿಶ್ವಾಸದಿಂದ ಮಾತಾಡ್ತೀರಿ. ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಪೌರಾಯುಕ್ತರಿಗೆ ಆ ಕಾರ್ಯಕ್ರಮ ಸ್ವಾಗತ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದರೆ ಉಡುಪಿ ಯಾವ ಮಟ್ಟಕ್ಕೆ ಹೋಗಿದೆ ಎಂಬುದನ್ನು ಅವ್ರು ನನ್ನ ಹತ್ರ ಪ್ರಶ್ನೆ ಮಾಡಿ ನನಗೆ ಭಾಳಷ್ಟು ಬೇಸರ ಆಯಿತು. ಅದೇ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಗೌರವ ಕೊಡಬೇಕಾದದ್ದು ಅವ್ರಿಗೆ ಗೊತ್ತಿಲ್ಲ. ಯಾವುದೆಲ್ಲ ಮಾಡಬಾರ್ದನ್ನು ಇವರು ಅಡ್ಡದಾರಿಯಿಂದ ಮಾಡಿ ತೋರಿಸಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಮೊನ್ನೆ ದಿನ ಈ ಪ್ರತಿಭಟನೆ ಬಗ್ಗೆ ನಾವು ಪತ್ರಿಕೆಗಳಿಗೆ ಕೊಟ್ಟಾಗ ಕಾಂಗ್ರೆಸ್ನ ಉದ್ಯಮಿ ಒಂದು ಹೇಳಿಕೆಯನ್ನು ಕೊಟ್ಟರು. ಬಿಜೆಪಿಯ ಆಡಳಿತ, ಬಿಜೆಪಿಯವರೇ ಅವರ ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡ್ತಾರಂತ. ಖಂಡಿತವಾಗಿಯೂ ಈ ಒಂದು ಪ್ರತಿಭಟನೆ ಮೂಲಕ ಅವ್ರಿಗೆ 2 ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅನುಭವದ ಮಾಹಿತಿಯ ಕೊರತೆ ಇದ್ದರೆ ದಯವಿಟ್ಟು ಯಾರಾದರೆ ಹಿರಿಯರ ಹತ್ರ ತಿಳಿದುಕೊಂಡು ಪತ್ರಿಕೆ ಹೇಳಿಕೆಗಳನ್ನು ಕೊಡಿ. ನಾನು ಈ ಮಾಧ್ಯಮ ಇದ್ದಾರೆ, ಇಲ್ಲಿ ಜನ ಇದ್ದಾರೆ, ನಗರಸಭಾ ಸದಸ್ಯರಿದ್ದಾರೆ. ಈ ಒಂದು ವೇದಿಕೆ ಮೂಲಕ ನಾನು ಚಾಲೆಂಜನ್ನು ಕೊಡಲಿಕ್ಕೆ ಬಯಸ್ತೇನೆ, ಸವಾಲನ್ನು ಕೊಡಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಉಸ್ತುವಾರಿ ಸಚಿವರು, ನಗರಸಭೆಯ ಆಡಳಿತ ಅಧಿಕಾರಿಗಳು, ನಗರಸಭೆಯ ಪೌರಾಯುಕ್ತರು, ಮಾಧ್ಯಮದ ಮಿತ್ರರು, ನಗರಸಭಾ ಸದಸ್ಯರು, ಎಲ್ಲ ನಾಗರಿಕರ ಸಮಕ್ಷಮದಲ್ಲಿ ಇಲ್ಲಿ ಆದ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಒಬ್ಬ ಶಾಸಕನಾಗಿ ನಾನು ಸಿದ್ಧನಿದ್ದೇನೆ. ತಾಕತ್ತಿದ್ರೆ ದಾಖಲೆಯೊಂದಿಗೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ಪ್ರತಿ ಇಂಚಲ್ಲ, ಲೈನ್ ಪ್ಯಾರಾವೈಸ್ ನಾನು ಅದಕ್ಕೆ ರಿಪ್ಲೈಗಳನ್ನು ಕೊಡಲಿಕ್ಕೆ ರೆಡಿದ್ದೇನೆ. ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ನೀವೇ ದಿನ ನಿಗದಿ ಮಾಡಿ, ನೀವೇ ಜಾಗವನ್ನು ನಿಗದಿ ಮಾಡಿ, ದಾಖಲೆಗಳನ್ನು ನೀವೇ ತನ್ನಿ. ಆ ದಾಖಲೆಗಳೊಂದಿಗೆ ನನ್ನ ಸಮಕ್ಷಮದಲ್ಲಿ ಚರ್ಚೆ ಮಾಡಬೇಕು. ಅಕ್ರಮಗಳ ಬಗ್ಗೆ ಮಾಹಿತಿಯನ್ನು ನಾನು ನೀಡ್ತೇನೆ. ಅದೊಂದು ವೇಳೆ ಅವ್ಯವಹಾರ ಆದಲ್ಲಿ ಖಂಡಿತವಾಗಿಯೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ಸೂಕ್ತ ಕಠಿಣ ಕ್ರಮವನ್ನು ನಾವು ಜರುಗಿಸಬೇಕು. ಇಲ್ಲದಿದ್ದಲ್ಲಿ ಉಡುಪಿಯ ಜನರು ನಿಮಗೆ ಉಡುಪಿಗೆ ಇದಕ್ಕೆ ಬರುವಂತಹ ಸಂದರ್ಭದಲ್ಲಿ ಉಡುಪಿಯ ಜನರು ತಮ್ಮನ್ನು ವಿರೋಧಿಸುತ್ತಾರೆ, ತಮ್ಮನ್ನು ಧಿಕ್ಕರಿಸುವಂತ ಕೆಲಸ ಉಡುಪಿಯ ಜನರು ಮಾಡ್ತಾರೆಂಬ ಒಂದು ಮನವಿಯನ್ನು ಕೂಡ ಮಾಡ್ತೇನೆ. ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೀಡಲಿಕ್ಕೆ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳಿಗೆ, ನಗರಸಭೆ ಇರ್ಬೋದು, ಮುಂದಿನ ನೆಲೆಯಲ್ಲಿ ಪ್ರಾಧಿಕಾರದಲ್ಲಿರ್ಬೋದು, ತಾಲೂಕು ಆಫೀಸ್ಗಳಿರ್ಬೋದು, ಇವತ್ತು 7 ತಿಂಗಳುಗಳಿಂದ ಯಾವುದೇ ಫೈಲ್ಗಳು ಚಲಾವಣೆ ಆಗ್ತಿಲ್ಲ. ಆಗ್ತದೆ ಏಜೆಂಟ್ಗಳ ಮೂಲಕ ಹೋದರೆ. ಇವತ್ತು 7 ತಿಂಗಳಿಂದ